ಆಕೆ ಪ್ರೈವೇಟ್ ಸ್ಕೂಲ್ನ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಹೆಸರು ಗೀತಾಶ್ರೀ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದರ ಮುಖಾಂತರ ಎಲ್ಲರ ಅಚ್ಚುಮೆಚ್ಚುಗೂ ಕೂಡ ಪಾತ್ರವಾಗಿದ್ಲು. ಇತ್ತೀಚೆಗೆ ಮದುವೆ ಆಗಿದ್ದ ಆಕೆಗೆ ಒಂದು ಮಗು ಕೂಡ ಇತ್ತು. ಆದರೆ ಎಲ್ಲವೂ ಚೆನ್ನಾಗಿದ್ದ ಸಂಸಾರದಲ್ಲಿ ಅದು ಏನಾಯ್ತೋ ಗೊತ್ತಿಲ್ಲ, ಮಗುವನ್ನ ಬಿಟ್ಟು ನೇಣಿಗೆ ಕೊರಳೊಡ್ಡಿದ್ದಾಳೆ. ಯಾರಾಕೆ ಮತ್ತು ಎಲ್ಲಿ ನಡೆದಿರೋ ಘಟನೆ ಇದು ನೋಡ್ತಾ ಹೋಗೋಣ. ಖಾಸಗಿ ಶಾಲೆ ಟೀಚರ್ ನಿಗೂಢ ಸಾವು. ಟೀಚರ್ ಸಾವಿನ ಹಿಂದೆ ಅನುಮಾನಗಳ ಹುತ್ತ. ಪತಿಯಿಂದಲೇ ಟೀಚರ್ ಕೊಲೆಯಾಯ್ತಾ? ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನದ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಗೋವಿನಕಲ್ಲು ಬಡಾವಣೆಯಲ್ಲಿ. ಕಳೆದ 7-8 ವರ್ಷಗಳ ಹಿಂದೆ ತುಮಕೂರು ಮೂಲದ ಗೀತಾಶ್ರೀ ಹಾಗೂ ಹೊಸದುರ್ಗದ ಪ್ರಭುಕುಮಾರ್ ವಿವಾಹ ಆಗಿದ್ರು. ಅಂದಿನಿಂದ ಸಾಮಾಜಿಕ ಜಾಲತಾಣದ ರೀಲ್ಸ್ನಲ್ಲಿ ಆದರ್ಶ ದಂಪತಿಗಳಂತೆ ಪೋಸ್ಟ್ ಕೊಡ್ತಾ ಎಲ್ಲರ ಗಮನ ಸೆಳೆದಿದ್ರು. ಅಲ್ಲೇ ಸರ್ಕಾರಿ ಉದ್ಯೋಗಿ ಅಂತ ಸುಳ್ಳು ಹೇಳಿ ಗೀತಾಶ್ರೀ ಜೊತೆ ಮದುವೆ ಆಗಿದ್ದ ಪ್ರಭುದೇವನಿಗೆ ಯಾವುದೇ ಕೆಲಸ ಇರಲಿಲ್ಲ. ಹೀಗಾಗಿ ಸಂಸಾರ ನಡೆಸೋದಕ್ಕೆ ಸ್ವತಃ ಗೀತಾಶ್ರೀ ಖಾಸಗಿ ಶಾಲೆಯ ಶಿಕ್ಷಕಿಯಾಗಿದ್ದು ರೀಲ್ಸ್ ಮಾಡ್ತಾ ಬರುವ ಹಣದಿಂದ ಜೀವನ ಸಾಗಿಸ್ತಾ ಇದ್ರಂತೆ. ಆದರೆ ಈ ಪತಿ ಮಹಾಶಯ ಮಾತ್ರ ಪದೇ ಪದೇ ತವರು ಮನೆಯಿಂದ ಹಣ ಬಂಗಾರ ತರುವಂತೆ ಕಿರುಕುಳ ಕೊಡ್ತಾ ಇದ್ದ ಅಂತ ಗೀತಾಶ್ರೀ ಸಹೋದರ ಆರೋಪಿಸಿದ್ದಾನೆ. ನಮ್ಮ ಅಕ್ಕ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋಲ್ಲ ಅಲ್ಲ, ಇದು ಕೊಲೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೊಸದುರ್ಗದಲ್ಲಿ ಪ್ರಭುಕುಮಾರ್ ಅಂತ ಅನ್ನೋರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಸೊ ಅವರು ಮದುವೆ ಮಾಡಿಕೊಡೋ ಟೈಮಲ್ಲಿ ಅವ್ರ ತಂದೆ ಹೇಳಿದರು, ನಮಗೆ ಗೌರ್ಮೆಂಟ್ ಕೆಲಸ ಆಗುತ್ತೆ, ನಾವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ಎಲ್ಲ ಹೇಳಿಬಿಟ್ಟು ಸೊ ಮದುವೆ ಮಾಡಿಕೊಂಡ್ರು. ಸೊ ಅದಾದಮೇಲಿಂದ ಒಂದು ಸ್ವಲ್ಪ ದಿನ ಚೆನ್ನಾಗಿದ್ರು. ಅದಾದಮೇಲಿಂದ ಇದೇ ಕಿರುಕುಳ, ದುಡ್ಡು ತಾಂಬ ಆಯಿತಾ, ಒಡವೆ ಕೊಡು, ನೀನು ಇಷ್ಟೊಂದು ದುಡ್ಡು ದುಡಿತೀಯ, ನನಗೂ ಕೊಡು, ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡ್ತಿದ್ರು. ಬಾಡಿ ಮತ್ತು ಅದನ್ನೆಲ್ಲ ನೋಡಿದ್ರೆ ನಮಗೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನಿಸ್ತದೆ. ಇದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು. ಇನ್ನು ಪತ್ನಿಯ ಸಾವಿನ ವಿಷಯವನ್ನ ಅವರ ತವರಿಗೆ ತಿಳಿಸಿರುವ ಗೀತಾಶ್ರೀಯ ಪತಿರಾಯ ಪ್ರಭುದೇವ್ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಈ ಕೃತ್ಯದ ಹಿಂದೆ ಪ್ರಭುದೇವ್ ಹಾಗೂ ಆತನ ಕುಟುಂಬಸ್ಥರ ಕೈವಾಡ ಇರುವ ಅನುಮಾನ ಗೀತಾಶ್ರೀ ಕುಟುಂಬಸ್ಥರದು. ಈ ಸಂಬಂಧ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಯಂಕಾಲ ಅವ್ವ ಮಗಳು ಬಂದಿದ್ದೆ, ಬೆಳಗ್ಗೆ ಬರಲೇ ಇಲ್ಲ. ಅವ್ರು ಏನು ಮಾಡಿದ್ರು, ದುಡ್ಡಿಗಾಗಿ ಆ 3 ಜನನೂ ಹೊಡೆದ್ಬಿಟ್ಟು ನೇಣು ಹಾಕಿ ಈಗ ಸುಮ್ಮನೆ ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಈಗ ನಮಗೆ ಫೋನ್ ಮಾಡಿದ್ದು. ಫೋನ್ ಮಾಡಿ ನೆನ್ನೆ ಎಲ್ಲ ಬಂದರೂ ನಮಗೆ ಏನೂ ಅನುಕೂಲ ಆಗಿಲ್ಲ ಇನ್ನೂ. ಈಗ ಯಾವುದಕ್ಕೂ ಪೊಲೀಸ್ ಇದಕ್ಕೆ ಪ್ರೊಟೆಕ್ಷನ್ನಲ್ಲಿ ಕೊಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ನಮಗೆ ನ್ಯಾಯ ಸಿಕ್ಕಿಸಬೇಕು ಅಂತ ನಾನು ಕೇಳ್ತೀನಿ. ಒಟ್ಟಾರೆ ಬದುಕಿ ಬಾಳ್ಬೇಕಾಗಿದ್ದ ಮಹಿಳೆಯ ಸಾವು 6 ವರ್ಷದ ಪುಟ್ಟ ಕಂದಮ್ಮನ ಬದುಕಿಗೆ ಕರಿ ನೀಡಲಾಗಿದೆ. ಆದರೆ ಈ ಸಾವು ನಿಜವಾಗ್ಲೂ ಗಂಡನ ಕಿರುಕುಳವೋ ಅಥವಾ ಮಾನಸಿಕ ಒತ್ತಡವೋ ಗೊತ್ತಿಲ್ಲ. ಹೀಗಾಗಿ ಪೊಲೀಸರು ಸೂಕ್ತ ತನಿಖೆ ಮಾಡಿದ್ರಷ್ಟೇ ಪ್ರಕರಣದ ಸತ್ಯಾಸತ್ಯತೆ ಆಚೆ ಬರಲಿಕ್ಕಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.